ಸಾವಿತ್ರಿ ತುಂಬ ಅಂದರೆ ತುಂಬಾ ಜೋರು. ಮನೇಲಿ ಕೂಡ ಎಲ್ಲ ಯಜಮಾನಿಕೆನೂ ಇವಳೇ ಮಾಡ್ತಿರ್ತಾಳೆ. ತನ್ನ ಗಂಡನ ಮದುವೆ ಆದಾಗಿಂದನೂ ತನ್ನ ಹಿಡಿತದಲ್ಲೇ ಇಟ್ಕೊಂಡಿರ್ತಾಳೆ. ಸಾವಿತ್ರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಕಿರಣ್ ಅಂತ. ಕಿರಣ್ ಹುಡ್ದಾಗಿಂದನೂ ತಾಯಿ ಮಡ್ಲಲ್ಲೇ ಬೆಳೆದವನು. ಸಾವಿತ್ರಿಗೆ ಮಗ ಅಂದರೆ ಪ್ರಾಣ. ಮಗ ಯಾವಾಗಲೂ ತನ್ನ ಮುಷ್ಟಿಲೇ ಇರಬೇಕು ಅನ್ನೋದು ಅವಳ ಆಸೆ. ಆದರೆ ನನ್ನ ಮಗನಿಗೆ ಮದುವೆ ಮಾಡಬೇಕು, ಇವಾಗ ನನ್ನ ಮಗನಿಗೆ ಮದುವೆ ಮಾಡಿದರೆ ಮಗ ನನ್ನಿಂದ ದೂರ ಆಗ್ತಾನೆ. ನನ್ನ ಮಗ ಇಲ್ಲದೆ ನನಗಂತೂ ಇರೋಕ್ಕಾಗಲ್ಲ. ಇಷ್ಟು ದಿನ ನನ್ನ ಮಗನ ನನ್ನ ಕಣ್ಣು ರೆಪ್ಪೆ ಥರ ಕಾಪಾಡ್ಕೊಂಡು ಬಂದಿದ್ದೀನಿ. ಅವನು ಯಾವಾಗಲೂ ನಾನು ಹೇಳಿದ್ದೆ ಕೇಳ್ಕೊಂಡಿರ್ಬೇಕು. ಇವಾಗ ನಾನು ಅವನಿಗೆ ಮದುವೆ ಅಂತ ಮಾಡಿದ್ರೆ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದಮೇಲೆ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ. ಅಯ್ಯಯ್ಯೋ, ಇಲ್ಲ ಇಲ್ಲ, ಹಾಗೆಲ್ಲ ಆಗಬಾರ್ದು. ನನ್ನ ಮಗನಿಗೆ ಯಾವುದಾದ್ರೂ ಹಳ್ಳಿನಲ್ಲಿರೋ ಪೆದ್ದ ಹುಡುಗಿನ ತಂದು ಮದುವೆ ಮಾಡಬೇಕು. ಆವಾಗ ಸೊಸೆ ಅಂತ ನಾಮಕಾವಸ್ತಿಗೆ ಇರ್ತಾಳೆ. ಆದರೆ ನನ್ನ ಕೇಳದೆ ಮಾಡದೆ ಏನೂ ಮಾಡಲ್ಲ ಅವಳು. ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಹೆಸರಿಗೆ ಮಾತ್ರ ಹೆಂಡತಿ ಆಗಿದ್ರೆ ಸಾಕು. ನನ್ನ ಮಗ ನನ್ನ ಮುಷ್ಟಿನಲ್ಲೇ ಇರ್ತಾನೆ. ಇದೇ ಸರಿಯಾದಿ. ಸಾವಿತ್ರಿ ಮಗನ್ನ ಮದುವೆ ಮಾಡಿದರೆ ಮಗ ನನ್ನಿಂದ ದೂರ ಆಗ್ತಾನೆ. ಆಮೇಲೆ ಮಗ ಹೆಂಡತಿ ಸರಿಗಿಡ್ಕೊಂಡೇ ತಿರುಗ್ತಾ ಇರ್ತಾನೆ. ಹಾಗಂತ ಮದುವೆ ಮಾಡದೇ ಇದ್ದರೆ ಊರಿನವರೆಲ್ಲ ಆಡ್ಕೊಳ್ತಾರೆ, ಸಾವಿತ್ರಿ ಮಗನಿಗೆ ಮದುವೆನೇ ಮಾಡದೆ ಹಾಗೆ ಮುದುಕನ್ ಮಾಡ್ತಿದ್ದಾಳೆ ಅಂತ. ಹಾಗಾಗಿ ಸಾವಿತ್ರಿ ಪ್ಲ್ಯಾನ್ ಮಾಡಿ ಯಾವುದಾದ್ರೂ ಹಳ್ಳಿನಲ್ಲಿರೋ ಪೆದ್ದ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹಾಗೆ ಮಾಡೋದ್ರಿಂದ ಸೊಸೆ ಕೂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಮನೇಲಿರ್ತಾಳೆ. ಮಗ ಕೂಡ ನನ್ನಿಂದ ದೂರ ಆಗಲ್ಲ ಅನ್ನೋದು ಸಾವಿತ್ರಿ ಪ್ಲ್ಯಾನ್ ಆಗಿರುತ್ತೆ. ಅಂದ್ಕೊಂಡ ಹಾಗೆ ಸಾವಿತ್ರಿ ಹಳ್ಳಿ ಹುಡುಗಿನ ತನ್ನ ಮನೆ ಸೊಸೆ ಮಾಡ್ಕೋತಾಳೆ. ಅಂಕಿತಾ ತುಂಬ ಮುಗ್ಧ ಸ್ವಭಾವದವಳು, ಯಾರಿಗೂ ನೋವು ಮಾಡೋಳಲ್ಲ, ಒಂಥರ ಪಾಪುಚಿ. ಹಾಗಾಗಿನೇ ಸಾವಿತ್ರಿ ಅವಳನ್ನ ತನ್ನ ಮನೆ ಸೊಸೆ ಮಾಡ್ಕೋತಾಳೆ. ಮದುವೆ ಎಲ್ಲ ಮುಗ್ದು ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತ 1 ವಾರ ಕಳೆಯುತ್ತೆ. ಸಾವಿತ್ರಿ, ಇದೇನೇ ಇದು? ಮಗನ ಮದುವೆ ಆಗಿ 1 ವಾರ ಆಗಿದೆ. ಸೊಸೆ ಕೂಡ ಮನೆಗೆ ಬಂದಿದ್ದಾಳೆ. ಆದರೆ ಇನ್ನೂ ಏನು ಶಾಸ್ತ್ರ ಸಂಪ್ರದಾಯ ಪ್ರಸ್ತ ಅಂತ ಏನೂ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಮದುವೆ ಆಗಿ ಇಷ್ಟು ದಿನ ಆದರೂ ಸೊಸೆನ ನಿನ್ನ ಪಕ್ಕನೇ ಮಲ್ಸ್ಕೊತಿದ್ಯಲ್ಲೇ? ಅಯ್ಯೋ, ಇವಾಗ ಏನ್ರಿ ಅಂತ ಅರ್ಜೆಂಟು? ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಪುರೋಹಿತ್ರನ ಕೇಳೋಣ. ಇದೇನು ಮಾತಾಡ್ತಾ ಇದೆಯಾ ಸಾವಿತ್ರಿ ನೀನು? ನಿನಗೇನು ತಲೆ ಕೆಟ್ಟಿದ್ಯೇನೆ? ಅಲ್ಲ, ಮದುವೆ ಆಗಿ 1 ವಾರ ಆಗಿದೆ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳ್ತಿದ್ಯಲ್ಲ ನೀನು? ಅಯ್ಯೋ, ಅದು ಹಾಗಲ್ಲ ರೀ ನಾನು ಹೇಳಿದ್ದು. ಇವಾಗ ತಾನೇ ಮದುವೆ ಆಗಿರೋದು. ಸ್ವಲ್ಪ ದಿನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಲಿ. ಆಮೇಲೆ ಇವೆಲ್ಲ ಶಾಸ್ತ್ರ ಮಾಡೋದು ಇದ್ದಿದ್ದೆ ಅಲ್ವಾ, ಆಮೇಲೆ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಏನು ಹೇಳ್ತಾ ಇದೆಯಾ ಸುಮಿತ್ರಾ ನೀನು? ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾ? ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗಿರೋದು ಮದುವೆಗಿಂತ ಮೊದಲು. ಅದು ಮದುವೆ ಆಗಿ 1 ವಾರ ಆದಮೇಲೆ ಅಲ್ಲ ಸುಮಿತ್ರಾ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗಿಷ್ಟು ಅರ್ಥ ಆಗಿಲ್ವಾ? ಅಯ್ಯಯ್ಯೋ, ಇನ್ನೂ ಜಾಸ್ತಿ ನಾನೇನಾದರೂ ಮಾತಾಡಿದ್ರೆ ಆಮೇಲೆ ಇವರಿಗೂ ಅನುಮಾನ ಬರುತ್ತೆ. ಇವ್ರ ಬಾಯಿಗೇನಾದರೂ ಬಿದ್ದರೆ ಮುಗೀತು ನನ್ನ ಕತೆ. ಇವಾಗೇನಾದರೂ ಒಂದು ಹೇಳಿ ಸಂಭಾಳಿಸ್ಬೇಕು ಇವ್ರನ್ನ. ಅಯ್ಯೋ, ಅದು ಹಾಗಲ್ಲ ರೀ, ಅರ್ಜೆಂಟಲ್ಲಿ ಮದುವೆ ಮಾಡಿದ್ವಿ, ಅದಕ್ಕೆ ನಾನು ಹಾಗೆ ಹೇಳಿದೆ ಅಷ್ಟೇ. ಸರಿ ಹೋಗಲಿ ಬಿಡಿ, ನೀವು ಯಾಕೆ ಕೋಪ ಮಾಡ್ಕೋತೀರಾ? ನೀವು ಹೇಳಿದ್ದು ಸರಿ ಇದೆ. ಇವತ್ತೇ ಪುರೋಹಿತರಿಗೆ ಮನೆಗೆ ಬರೋಕೆ ಹೇಳ್ತೀನಿ. ಮಗ ಸೊಸೆ ಇಬ್ಬರು ಜಾತಕನೂ ಕೊಟ್ಟು ಯಾವತ್ತು ದಿನ ಚೆನ್ನಾಗಿದೆ ಅಂತ ಕೇಳೋಣ. ತುಂಬ ಮಾತಾಡಿದರೆ ಗಂಡನಿಗೆ ಸಾವಿತ್ರಿ ಮೇಲೆ ಅನುಮಾನ ಬರುತ್ತೆ ಅಂತ ಸಾವಿತ್ರಿ ಏನೋ ಒಂದು ಹೇಳಿ ಗಂಡನ ಸಂಭಾಳಿಸ್ತಾಳೆ. ಸಾವಿತ್ರಿ ಮಾರನೇ ದಿನನೇ ಪುರೋಹಿತ್ರನ ಮನೆಗೆ ಬರೋಕೆ ಹೇಳ್ತಾಳೆ. ಹಾಗೆ ಮಗ ಸೊಸೆ ಜಾತಕ ಕೂಡ ಅವ್ರಿಗೆ ಕೊಡ್ತಾಳೆ. ಪುರೋಹಿತ್ರೆ, ನನ್ನ ಮಗ ಸೊಸೆಗೆ ಮದುವೆ ಆಗಿ 1 ವಾರ ಆಯಿತು, ಇನ್ನೂ ಶಾಸ್ತ್ರ ಮಾಡಿಲ್ಲ. ಯಾವ ದಿನ ಚೆನ್ನಾಗಿದೆ ಅಂತ ಒಂದು ಸಾರಿ ನೋಡಿ ಹೇಳಿ. ಇವಾಗಲೇ ತುಂಬ ದಿನ ಆಗೋಯ್ತು ಮರ್ರ. ಹಾಂ ರಾಯ್ರೆ, ಹೇಗೂ ನಾನು ಬಂದಿದ್ದೀನಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ? ಜಾತಕನೂ ನನ್ನ ಕೈನಲ್ಲೇ ಕೊಟ್ಟಿದ್ದೀರಾ. ನಾನು ಜಾತಕ ನೋಡಿಬಿಟ್ಟು ಯಾವ ದಿನ ಚೆನ್ನಾಗಿದೆ ನಿಮ್ಮ ಮಗ ಸೊಸೆ ಒಂದಾಗೋಕೆ ಅಂತ ನೋಡಿ ಹೇಳ್ತೀನಿ. ನೀವ್ಯಾನು ಚಿಂತೆ ಮಾಡಬೇಡಿ. ಹೌದು ಪುರೋಹಿತ್ರೆ, ಯಾವ ದಿನ ತುಂಬ ಚೆನ್ನಾಗಿದೆಯೋ ಆ ದಿನನೇ ಹೇಳಿ ಆಯ್ತಾ? ಅಮ್ಮೋರೆ, ನೀವೇನೋ ಹೇಳಿದ್ರಿ ನೋಡಿ ಹೇಳಿ ಅಂತ. ಆದರೆ ರಾಯ್ರೆ, ನಿಮ್ಮ ಮಗ ಸೊಸೆ ಜಾತಕದಲ್ಲಿ ಕೆಲವು ದೋಷಗಳಿವೆ. ಅಯ್ಯೋ, ಇದೇನು ಹೇಳ್ತಾ ಇದ್ದೀರಾ ಪುರೋಹಿತ್ರೆ ನೀವು? ಹೌದಮ್ಮ, ಮಗ ಸೊಸೆ ಇಬ್ಬರು ಜಾತಕದಲ್ಲೂ ದೋಷ ಇದೆ. ಹಾಗಾಗಿ
ಇವರಿಬ್ರು 2 ತಿಂಗಳು ಸೇರೋ ಹಾಗೆ ಇಲ್ಲ. ಹಾಗೇನಾದರೂ ಸೇರಿದರೆ ತಂದೆ ತಾಯಿಗಳಾಗಿರೋ ನಿಮಗೆ ಜೀವಕ್ಕೆ ತೊಂದರೆ ಇದೆ. ಅಯ್ಯೋ ಪುರೋಹಿತ್ರೆ, ಏನು ಹೀಗೆ ಹೇಳ್ಬಿಟ್ರಲ್ಲ ನೀವು. ಹೌದು ರಾಯ್ರೆ, ಇರೋ ವಿಷಯನೇ ಹೇಳ್ತಿದ್ದೀನಿ. ಯಾಕೆ ಅಂದರೆ ಮುಂದೆ ನಿಮಗೆ ತೊಂದರೆ ಆಗಬಾರ್ದು ನೋಡಿ, ಅದಕ್ಕೆ. 2 ತಿಂಗಳು ಆದಮೇಲೆ ಇವ್ರ ಜಾತಕದಲ್ಲಿರೋ ದೋಷ ಎಲ್ಲ ಪರಿಹಾರ ಆಗುತ್ತೆ. ಆಮೇಲೆ ಯಾವ ಶಾಸ್ತ್ರ ಮಾಡಿದ್ರೂ ಏನು ತೊಂದರೆ ಇಲ್ಲ ನಿಮಗೂ. ಪರವಾಗಿಲ್ಲ ಪುರೋಹಿತ್ರೆ, ನಮಗೆ ಅತ್ತೆ ಮಾವನೇ ಮುಖ್ಯ. ನೀವು ಹೇಳ್ದಾಗೆ ನಮ್ಮ ಜಾತಕದಲ್ಲಿರೋ ದೋಷ ಪರಿಹಾರ ಆಗೋವರೆಗೂ ನಾವಿಬ್ರು ದೂರ ದೂರನೇ ಇರ್ತೀವಿ. ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಅದು ಹಾಗಲ್ಲಮ್ಮ ಅಂಕಿತಾ, ಮದುವೆ ಆಗಿ 2 ತಿಂಗಳವರೆಗೂ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನಮ್ಮಿಬ್ಬರಿಗೂ ನೀವಿಬ್ಬರೇ ಮುಖ್ಯ. ನಿಮಗೇನು ಆಗುತ್ತೆ ಅಂದರೆ ಅದು ಹೇಗೆ ಹಾಗೆ ಬಿಡೋಕ್ಕಾಗತ್ತೆ? ನೋಡಿ, ಏನೂ ಆಗಲ್ಲ. 2 ತಿಂಗಳು ಜಾತಕ ಎಲ್ಲ ಆಮೇಲೆ ಸರಿಯಾಗುತ್ತೆ. ದೋಷ ಯಾವುದೂ ಇರಲ್ಲ. ಹೌದಮ್ಮ, ನಮಗೆ ನೀವೇ ಪ್ರಪಂಚ. ಹಾಗಿರುವಾಗ ನಮ್ಮಿಂದನೇ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಹೇಗೆ ಹೇಳು? ನಾವು ದೋಷ ಪರಿಹಾರ ಆಗೋವರೆಗೂ ದೂರನೇ ಇರ್ತೀವಿ. ಇನ್ನೇನು, ಮಗ ಸೊಸೆನೇ ಒಪ್ಕೊಂಡಿದ್ದಾರೆ. ನಾನಿನ್ನ ಹೊರಡ್ತೀನಿ ರಾಯ್ರೆ. ಅಮ್ಮೋರೆ, ನೀವೇನು ಹೇಳಬೇಕು ಅಂದಿದ್ರೋ ಹಾಗೆ ಹೇಳಿದ್ದೀನಿ. ನಿಮ್ಮ ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ. ನನಗೆ ಬರೋದು ಬಂದರೆ ಒಳ್ಳೇದಿತ್ತು ಅಂತ. ಸರಿ ಪುರೋಹಿತ್ರೆ, ನಿಮ್ಗೇನು ಬರಬೇಕೋ ಅದು ಬಂದೇ ಬರುತ್ತೆ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನನ್ನ ನಿಮ್ಮ ಮಧ್ಯೆನೇ ಇರಬೇಕು, ಆಯ್ತಾ? ಸಾವಿತ್ರಿ ಗಂಡ ಹೇಳಿದ್ದು ಒಂದೇ ಕಾರಣಕ್ಕೆ ಪುರೋಹಿತ್ರನ ಮನೆ ಕರೆಸ್ತಾಳೆ. ಆದರೆ ಪುರೋಹಿತ್ರಿಗೆ ಹಣ ಕೊಟ್ಟು ಮಗ ಸೊಸೆ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿಸ್ತಾಳೆ. ಪಾಪ, ಮನೇಲಿ ಹೇಳಿರೋದೆಲ್ಲ ನಿಜ ಅಂದ್ಕೊಂಡು ಎಲ್ಲರೂ ಅದೇ ಮಾತನ್ನ ನಂಬ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಕಿರಣ್ ಆಫೀಸಿಗೆ ಹೊರಟಿರ್ತಾನೆ. ಮಗನೇ, ಹೊರಟಿಯೇನೋ? ಇರು, ತಿಂಡಿ ಹಾಕೊಂಡು ಬರ್ತೀನಿ, ತಿಂದು ಹೋಗುವಂತೆ. ಇಲ್ಲಮ್ಮ, ತಿಂಡಿ ನಾನು ಆವಾಗಲೇ ತಿಂದೆ. ಆಫೀಸಿಗೆ ಕೂಡ ನಿನ್ನ ಸೊಸೆನೇ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದಾಳೆ. ನೀವೆಲ್ಲ ತಿಂಡಿ ತಿನ್ನಿ, ನಾನು ಹೊರಡ್ತೀನಿ, ಟೈಮ್ ಆಯಿತು. ಛೇ, ಯಾವಾಗಲೂ ನನ್ನ ಮಗನಿಗೆ ನಾನೇ ತಿಂಡಿ ಕೊಡ್ತಾ ಇದ್ದೆ. ಹೇಗೋ ಮಾಡಿ ಇವರಿಬ್ರು ಒಂದಾಗದೆ ಇರೋ ಹಾಗೆ ತಪ್ಪಿಸ್ದೆ. ಆದರೆ ನಾನು ಮಾಡೋ ಎಲ್ಲ ಕೆಲಸನೂ ಇವಾಗ ಇವಳೇ ಮಾಡ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಇವರಿಬ್ರನ್ನ ದೂರ ದೂರ ಮಾಡಬೇಕು. ಇವಾಗ ನಾನು ದೂರ ದೂರ ಮಾಡಿದ್ರೆ ಆಮೇಲೆ ಇನ್ನು 2 ತಿಂಗಳಿಗೆ ಯಾವ ಶಾಸ್ತ್ರನೂ ಆಗಲ್ಲ. ಇಲ್ಲ ಅಂದರೆ ಎಲ್ಲ ಸರಿ ಆಗ್ಬಿಡುತ್ತೆ. ಸಾವಿತ್ರಿಗೆ ತನ್ನ ಮಗ ಯಾವಾಗಲೂ ತನ್ನ ಸರ್ಗನ್ನೇ ಹಿಡ್ಕೊಂಡು ತಿರುಗಬೇಕು ಅಂತ ಆಸೆ. ಇವಳಿಗೆ ಮಾತ್ರ ಅಲ್ಲ, ಎಲ್ಲ ತಾಯಂದ್ರಿಗೂ ಇರುತ್ತೆ. ಮಕ್ಕಳು ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ? ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅನ್ಕೋತಾರೆ. ಆದರೆ ಮಗನಿಗೆ ಮದುವೆ ಆದಮೇಲೂ ನನ್ನ ಮಗ ನನ್ನ ಸರ್ಗನ್ನೇ ಹಿಡ್ಕೊಂಡು ತಿರುಗಬೇಕು ಅಂತ ಕೆಲವು ತಾಯಂದ್ರಿಗಿರುತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಮ್ಮ, ನಾನು ಆಫೀಸಿಗೆ ಹಾಕೊಂಡು ಹೋಗೋ ಶರ್ಟ್ನೆಲ್ಲ ಸುಟ್ಟಾಕಿದ್ದೀರಲ್ಲ, ಯಾರು ಹೀಗೆ ಮಾಡಿದ್ದು? ಅಲ್ಲ, ನಾನು ಯಾವ್ದು ಹಾಕೊಂಡು ಹೋಗ್ಲಿ ಇವಾಗ? ಅಯ್ಯೋ, ನಾನಲ್ಲ ಕಣೋ ನಿನ್ನ ಬಟ್ಟೆ ಐರನ್ ಮಾಡಿದ್ದು. ನಿನ್ನ ಹೆಂಡತಿನೇ ಐರನ್ ಮಾಡ್ತಾ ಇದ್ಲು. ಅಯ್ಯೋ ಇಲ್ಲ ಅತ್ತೆ, ನಾನು ಐರನ್ ಕರೆಕ್ಟಾಗಿನೇ ಮಾಡಿದ್ದೆ. ಆದರೆ ಹೇಗೆ ಸುಟ್ಟೋಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಏನು ನೀನು ಹೇಳೋದು? ಐರನ್ ಬಾಕ್ಸೇ ಬಂದು ನನ್ನ ಬಟ್ಟೆ ಸುಟ್ಟು ಹೋಯ್ತು ಅಂತನಾ? ಅಯ್ಯೋ, ಅದು ಹಾಗಲ್ಲ ರೀ ನಾನು ಹೇಳಿದ್ದು. ಸಾಕು, ಬಾಯಿ ಮುಚ್ಚು ನೀನು. ನಿನಗೆ ಮಾಡಕ್ಕೆ ಬಂದಿಲ್ಲ ಅಂದಮೇಲೆ ತೆಪ್ಪಗಿರಬೇಕು. ಅದು ಬಿಟ್ಟು ಎಲ್ಲ ಕೆಲಸನೂ ಮಾಡಕ್ಕೆ ಹೋಗ್ತೀಯ. ಅಮ್ಮನೇ ಎಲ್ಲ ಮಾಡ್ತಾಳ್ತಾನೆ. ನೋಡು, ಇನ್ಮೇಲಿಂದ ನನ್ನ ಬಟ್ಟೆ ಎಲ್ಲ ಮುಟ್ಬೇಡ ನೀನು. ಅಮ್ಮ, ನೀನೇ ಮಾಡು. ಸರಿ ಕಣೋ, ಹೋಗ್ಲಿ ಬಿಡು. ಏನೋ ಗೊತ್ತಾಗದೆ ಮಾಡಿದಾಳೆ. ನಾಳೆಯಿಂದ ನಾನೇ ಮಾಡ್ಕೊಡ್ತೀನಿ. ಸಾವಿತ್ರಿ ಅಂಕಿತಾ ಐರನ್ ಮಾಡಿಟ್ಟಿರೋ ಬಟ್ಟೆನ ಸುಟ್ಟು ಪಾಪ ಮಗನ ಹತ್ರ ಅಂಕಿತನಿಗೆ ಬಯಸ್ತಾಳೆ. ಮಾರನೇ ದಿನ ಅಂಕಿತಾ ತಿಂಡಿ ಮಾಡಿರ್ತಾಳೆ. ಹಾಗಾಗಿ ಗಂಡನಿಗೆ ತಿಂಡಿನೂ ಕೊಡ್ತಾಳೆ. ಇದೇನಮ್ಮ ಇದು? ಇವಳಿಗೆ ನೆಟ್ಟಿಗೆ ತಿಂಡಿ ಮಾಡೋಕ್ಕೂ ಬರಲ್ವಾ? ಅಲ್ಲ, ಇವಳಿಗೆ ತಿಂಡಿ ಮಾಡಕ್ಕೆ ಬರಲ್ಲ ಅಂದಮೇಲೆ ಏನಕ್ಕೆ ಅಡುಗೆ ಮನೆಗೆ ಹೋಗಬೇಕು? ಛೀ, ಇದೇನು ತಿಂಡಿನ? ಮನುಷ್ಯ ತಿನ್ನೋ ಹಾಗಿಲ್ಲ. ಇವಾಗಿವಾಗಂತೂ ದಿನಾಲೂ ಏನಾದರೂ ಒಂದು ರಾಮಾಯಣ ಇದ್ದೇ ಇರುತ್ತೆ ಇವಳ್ದು. ಅಯ್ಯೋ ಇಲ್ಲ ರೀ, ನಾನು ಮಾಡುವಾಗ ಚೆನ್ನಾಗೇ ಮಾಡಿದ್ದೆ. ಆದರೆ ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾವೇ ಯಾರೋ ಉಪ್ಪು ಖಾರ ಎಲ್ಲ ಅಡುಗೆಗೆ ಹಾಕಿದ್ದೀವಿ ಅಂತನಾ? ಅಯ್ಯೋ ಹಾಗಲ್ಲ ರೀ. ನೋಡು, ನಿನಗೆ ಮಾಡಕ್ಕೆ ಬಂದಿಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ತೆಪ್ಪಗೆ ಬಿದ್ದಿರು. ಅದು ಬಿಟ್ಟು ಎಲ್ಲ ಬರೋ ಹಾಗೆ ನೀನೇ ಹೋಗಿ ಮಾಡಬೇಡ. ನನಗೆ ಅಮ್ಮನೇ ಎಲ್ಲ ಮಾಡಿಕೊಡ್ತಾಳೆ. ಅಮ್ಮ, ನಾಳೆಯಿಂದ ನೀನೇ ಮಾಡಿಕೊಡು ಎಲ್ಲ. ಮಗನೇ, ಸರಿ ಹೋಗ್ಲಿ ಬಿಡು. ಏನೋ ಗೊತ್ತಾಗದೆ ಮಾಡಿದಾಳೆ. ನಾಳೆಯಿಂದ ಎಲ್ಲನೂ ನಾನೇ ಮಾಡ್ಕೊಡ್ತೀನಿ. ಅಂಕಿತಾ, ನಾನು ಒಳಗೆ ಇಲ್ಲೆಲ್ಲ ಮಾಡ್ತೀನಿ, ನೀನು ಹೊರಗೆ ದನ ಕರು ಎಲ್ಲ ನೋಡ್ಕೊಳ್ಳಮ್ಮ, ಹೋಗು. ಹೀಗೆ
ಸುಮಿತ್ರ ದಿನಾಲು ಏನಾದರೂ ಒಂದು ಮಾಡಿ ಮಗ ಸೊಸೆ ಮಧ್ಯೆ ಜಗಳ ತರಿಸಿ ದೂರ ಮಾಡ್ತಾ ಬರ್ತಾಳೆ. ಪಾಪ ಅಂಕಿತನಿಗೆ ಗಂಡನ ಈ ವರ್ತನೆ ನೋಡಿ ತುಂಬಾ ಬೇಜಾರಾಗುತ್ತೆ. ನಾನಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ. ಅದೇ ಬೇಜಾರಲ್ಲೇ ಅಂಕಿತ ತನ್ನ ಗಂಡನ ಮನೆನ ಬಿಟ್ಟು ತವ್ರ ಮನೆಗೆ ಬರ್ತಾಳೆ. ಗಂಡನ್ ಬಿಟ್ಟು ಇದೇನಾಯ್ತಮ್ಮ ಅಂಕಿತ, ಅಳ್ತಾ ಇದೆಯಾ? ಅದು ಅಲ್ಲದೆ ಬ್ಯಾಗ್ ಎಲ್ಲ ತಗೊಂಡು ಬಂದಿದ್ಯಲ್ಲೇ, ಅದು ಒಬ್ಳೆ ಬಂದಿದ್ಯಾ? ಏನಾಯ್ತಮ್ಮ ನಿನಗೆ? ಯಾಕೆ ಮಗಳೇ ಅಳ್ತಾ ಇದೆಯಾ? ಅಮ್ಮ ನಾನು ಅಲ್ಲಿಗೆ ಹೋಗಲ್ಲ ಅಮ್ಮ, ನಾನು ಇಲ್ಲೇ ಇರ್ತೀನಿ, ನನಗೆ ಆ ಮನೆ ಬೇಡ ಅಮ್ಮ. ಏನು ಹೇಳ್ತಿದ್ಯಾ ಮಗಳೇ ನೀನು? ಇನ್ನೂ ಮದುವೆ ಆಗಿ 2 ತಿಂಗಳು ಕೂಡ ಆಗಿಲ್ಲ ಕಣೆ, ಅಷ್ಟರಲ್ಲೇ ಗಂಡ ಬೇಡ, ಗಂಡನ ಮನೆ ಬೇಡ ಅಂತ ಹೇಳ್ತಿದ್ಯಲ್ಲೇ. ಅಂಥದ್ದು ಏನಾಯ್ತು ಮಗಳೇ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಹೇಳೇ. ಹೌದಮ್ಮ, ಮದುವೆ ಆಗಿ 2 ತಿಂಗಳು ಆಗಿಲ್ಲ. 2 ತಿಂಗಳು ಆಗೋದ್ರೊಳಗೇನೆ ನಿನ್ನ ಅಳಿಯಂಗೆ ನಾನು ಬೇಡವಾಗಿದ್ದೀನಿ ಅಮ್ಮ. ಅದಕ್ಕೆ ಇವಾಗಲೇ ಅವ್ರು ಬಾಯಿ ಬಿಟ್ಟು ಹೇಳೋಕ್ಕಿಂತ ಮೊದಲೇ ನಾನೇ ಬಂದ್ಬಿಟ್ಟೆ. ಏನು ಮಾತಾಡ್ತಿದ್ದೀಯ ನೀನು? ಮದುವೆ ಆಗಿ 2 ತಿಂಗಳು ಆಗೋದ್ರೊಳಗೇನೆ ನಿನ್ನ ಗಂಡಂಗೆ ನೀನು ಬೇಡ ಅಂತ ಅನ್ನಿಸ್ತಿದ್ಯಾ? ಅಲ್ಲ ಕಣೆ ಮಗಳೇ, ಹೀಗೆ ಗಂಡನ್ ಬಿಟ್ಟು ಬಂದರೆ ಎಲ್ಲರೂ ನಿನ್ನ ನೋಡಿ ನಿನ್ನ ಬಗ್ಗೆ ಆಡ್ಕೊಳ್ಳಲ್ವೇನೆ? ಮದುವೆ ಆದ್ಲು 2 ತಿಂಗಳಿಗೆ ಎಲ್ಲ ಮುಗಿದ್ಮೇಲೆ ಗಂಡನ್ ಬಿಟ್ಟು ಮನೆಗೆ ಬಂದು ಕೂತಿದ್ದಾಳೆ ಅಂತ ಊರಲ್ಲಿ 100 ಜನ 100 ಮಾತಾಡ್ತಾರೆ ಕಣೆ. ಹಾಗೆ 100 ಮಾತಾಡೋಕ್ಕೆ ಅಂಥದ್ದು ಏನೂ ಆಗಿಲ್ಲಮ್ಮ ನಮ್ಮ ಮಧ್ಯೆ. ಏನೇ ಹೇಳ್ತಿದ್ಯಾ ನೀನು? ಹೌದಮ್ಮ, ಏನೋ ನಮ್ಮಿಬ್ರು ಜಾತಕದಲ್ಲಿ ದೋಷ ಇದೆ ಅಂತ ಪುರೋಹಿತರು ಹೇಳಿದರು. 2 ತಿಂಗಳು ಒಳಗೆ ಗಂಡ ಹೆಂಡತಿ ಸೇರಿದ್ರೆ ತಂದೆ ತಾಯಿಗೆ ತೊಂದರೆ ಅಂತ. ಅದಕ್ಕೆ ನಾವಿಬ್ರು ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಅಷ್ಟೇ. ಆದರೆ ಗಂಡ ಹೆಂಡತಿ ಮಧ್ಯೆ ಇರೋ ಯಾವ ಸಂಬಂಧನೂ ನನ್ನ ಮತ್ತು ನನ್ನ ಗಂಡನ ಮಧ್ಯೆ ಇಲ್ಲ. ಏನೂ ನಡೆದೂ ಇಲ್ಲಮ್ಮ. ಏನು ಜಾತಕದಲ್ಲಿ ದೋಷನ? ನಿನ್ಗೇನು ತಲೆ ಕೆಟ್ಟಿದ್ಯಾ? ಏನು ಮಾತಾಡ್ತಿದ್ಯಾ ನೀನು? ಯಾಕಮ್ಮ? ಇನ್ನೇನೆ ಮತ್ತೆ, ನಿಮ್ಮಿಬ್ರು ಜಾತಕದಲ್ಲಿ ಯಾವುದೇ ರೀತಿ ದೋಷ ಪಾಪ ಏನೂ ಇಲ್ಲ ಅಂತ ಹೇಳಿದ ಮೇಲೇ ಮದುವೆ ತಯಾರಿ ಮಾಡಿರೋದು. ಮೊನ್ನೆ ತಾನೇ ಭಟ್ರು ಕೇಳಿದಾಗ ಹೇಳಿದ್ದಾರೆ ನಿಮ್ಮ ಮಗಳ ಸಂಸಾರ ಚೆನ್ನಾಗಿರುತ್ತೆ ಅಂತ. ಅಮ್ಮ, ಮದುವೆಗೆ ನೀನು ಜಾತಕ ನೋಡಿದ್ದೆ ಸರಿ, ಆದರೆ ಈ ಶಾಸ್ತ್ರಕ್ಕೆ ಅಂತಾನೆ ಅತ್ತೆ ಜಾತಕ ನೋಡೋಕ್ಕೋಸ್ಕರನೇ ಪುರೋಹಿತರನ್ನು ಕರೆಸಿದ್ರು. ಅವ್ರು ನಮ್ಮ ಜಾತಕ ನೋಡಿ ಹಾಗೆ ಹೇಳಿದ್ರು. ಅದಕ್ಕೆ ನಾವಿಬ್ರು ದೂರನೇ ಇದ್ದೀವಿ. ಇಲ್ಲಿವರೆಗೂ ದೂರ ಇದ್ದೆ ಅವ್ರು ನನಗೆ ಹಾಗೆಲ್ಲ ಮಾಡ್ತಾರೆ. ನೀನೇ ಯೋಚನೆ ಮಾಡಮ್ಮ, ಅವ್ರಿಗೆ ನಾನು ಇಷ್ಟ ಇಲ್ಲದೇನೆ ತಾನೇ ಹೀಗೆಲ್ಲ ಮಾಡ್ತಾ ಇರೋದು. ಇಷ್ಟ ಇದ್ದಿದ್ರೆ ಹಾಗೆಲ್ಲ ಮಾಡ್ತಿದ್ರಾ? ನಾನು ಹೋಗಲ್ಲ ಅಮ್ಮ, ಇಲ್ಲೇ ಇರ್ತೀನಿ. ಸಾಕು, ಸುಮ್ಮನೆ ಇರೇ. ಏನು ತಿಳ್ಕೊಳ್ದೆ ಮಾಡಿದೆ ಇಲ್ಲಿಗೆ ಓಡ್ ಬಂದಿದ್ಯಾ. ಆಮೇಲೆ ಎಲ್ಲರೂ ಅಂತಾರೆ ಶಾಂತಿ ಮಗಳು ಗಂಡನ್ ಬಿಟ್ಟು ಓಡ್ ಬಂದಿದ್ದಾಳೆ ಅಂತ. ಅದು ಅಲ್ಲದೆ ಅಳಿಯಂದ್ರು ಯಾವತ್ತೂ ಹೀಗೆಲ್ಲ ಮಾಡೋರೇ ಅಲ್ಲ. ನಿನ್ನನ್ನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಸಾಕು, ಸುಮ್ಮನಿರಮ್ಮ ನೀನು. ನಿನಗೆ ನಾನು ಹೇಳಿದ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿನ್ನೆ ಮೊನ್ನೆ ಬಂದಿರೋ ನಿನ್ನ ಅಳಿಯನ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಲ್ವಾ? ನೋಡು ಅಂಕಿತ, ತಿಳ್ಕೊಳ್ದೆ ಏನೇನೋ ಮಾತಾಡಬಾರ್ದು ಮಗಳೇ. ಇರು, ನಮ್ಮ ಪುರೋಹಿತ್ರನ್ನ ಮನೆಗೆ ಬರೋಕೆ ಹೇಳ್ತೀನಿ. ನಾವು ಒಂದ್ಸಾರಿ ಜಾತಕ ತೋರಿಸೋಣ. ನಿಜವಾಗ್ಲೂ ದೋಷ ಇದೆಯಾ ಅಥವಾ ಏನಾದರೂ ಸುಳ್ಳು ಹೇಳಿದಾರ ಅಂತ ಅವಾಗ ನಮಗೆ ಗೊತ್ತಾಗುತ್ತೆ. ಶಾಂತಿಗೆ ಮಗಳು ಹೇಳ್ತಿರೋದೆಲ್ಲ ಕೇಳಿ ಇಲ್ಲೇನೋ ಸಮಸ್ಯೆ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಅವಳಿಗೆ ಗೊತ್ತಿರೋ ಪುರೋಹಿತರಿಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತಾಳೆ. ನೋಡಮ್ಮ, ಜಾತಕ ತುಂಬಾ ಚೆನ್ನಾಗಿದೆ. ಆದರೆ ಈ ಜಾತಕದ ಪ್ರಕಾರ ದಂಪತಿಗಳಿಗೆ ಆಗಬೇಕಾಗಿರೋ ಶಾಸ್ತ್ರ ಇನ್ನೂ ಆಗಿಲ್ವಲ್ಲ. ಯಾಕೆ ಮದುವೆ ಆಗಿ ಇಷ್ಟು ದಿನ ಆದರೂ ಯಾಕೆ ಆ ಶಾಸ್ತ್ರ ಮಾಡಿಲ್ಲ ನೀವು? ಅದೇ ಗುರುಗಳೇ, ನಾವು ಕೇಳಬೇಕು ಅಂದ್ಕೊಂಡಿರೋದು. ಇದು ನಮ್ಮ ಮಗಳು ಅಳಿಯನ್ ಜಾತಕ. ಆದರೆ ಏನೋ ಪ್ರಸ್ತುತ ಶಾಸ್ತ್ರ ಮಾಡಿಸೋಕೆ ಅವರಿಬ್ಬರು ಜಾತಕದಲ್ಲೂ ಏನೋ ದೋಷ ಇದೆ ಅಂತ ಅವ್ರ ಮನೆ ಪುರೋಹಿತರು ಹೇಳಿದ್ರಂತೆ. ಆದರೆ ನಿಮ್ಮ ಹತ್ರ ಒಂದು ಸಾರಿ ಕೇಳಿದ್ರೆ ನೀವು ಹೇಳ್ತೀರಾ ಅಂತ ಬರೋಕೆ ಹೇಳಿದೆ ಗುರುಗಳೇ. ಅಯ್ಯೋ, ಇದೇನಮ್ಮ ಹೀಗೆ ಹೇಳ್ತಿದ್ದೀರಾ? ಇವರಿಬ್ರು ಜಾತಕ ನೋಡಿದ್ರೆ ಯಾರೋ ಕೂತ್ಬಿಟ್ಟು ಬರೆಸ್ದಾಗಿದೆ, ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ. ಅಂಥದ್ರಲ್ಲಿ ಇವರಿಬ್ರು ಜಾತಕದಲ್ಲಿ ಅದು ಎಲ್ಲಿಂದ ದೋಷ ಬರುತ್ತಮ್ಮ? ನೀವು ಒಳ್ಳೆ ಪುರೋಹಿತ್ರೆ, ನೀವು ನಿಜ ಹೇಳ್ತಿದ್ದೀರಾ? ಅಂದರೆ ಅವತ್ತು ನಮ್ಮನೆಗೆ ಬಂದಿರೋ ಪುರೋಹಿತರು ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರು, 2 ತಿಂಗಳು ಸೇರಬಾರ್ದು ಅಂತ ಹೇಳಿದ್ರು. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಈ ಥರ ಜಾತಕಗಳನ್ನು ನಾನು ಅದೆಷ್ಟೋ ನೋಡಿದ್ದೀನಿ. ಹಾಗಿರುವಾಗ ಈ ಜಾತಕದಲ್ಲಿ ನಾನು ತಪ್ಪಾಗಿ ಹೇಳೋಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನ ಕೂಡ ಸುಖವಾಗಿರುತ್ತೆ. ಸರಿ ಕಣಮ್ಮ, ನಾನಿನ್ನು ಹೊರಡ್ತೀನಿ. ಅಂದರೆ ನಾನು ಅಂದ್ಕೊಂಡಿದ್ದೆ ನಿಜ ಅಂತ ಆಯಿತು. ನೀನೇನು ಅಂದ್ಕೊಂಡಿ ಅಮ್ಮ? ನಿನ್ನ ಅತ್ತೆನೇ ಏನೋ ನಾಟಕ ಮಾಡ್ತಿದ್ದಾರೆ ಕಣೆ. ಅಮ್ಮ, ಇದೇನು ಮಾತಾಡ್ತಿದ್ಯಾ ನೀನು? ಪಾಪ
ಅಲ್ಲ ಅವರಾದ್ರೂ ಯಾಕೆ ಹಾಗೆ ಮಾಡ್ತಾರೆ ಹೇಳು? ಮಗ ಸೊಸೆ ಜೀವನ ಹಾಳು ಮಾಡ್ತಾರಾ? ಸಾಕ್ ಬಾಯ್ ಮುಚ್ಚೆ. ಇದಕ್ಕೆ ನಿನ್ನ ದಡ್ಡಿ ಅನ್ನೋದು. ಬುದ್ಧಿ ಇಲ್ದೋಳ್ ಹಾಗೆ ಗಂಡ ಇಷ್ಟ ಇಲ್ಲ ಅಂತ ಮನೆಗೆ ಓಡ್ ಬಂದಿದೆಯಲ್ಲ. ಇಂಥ ಅತ್ತೆನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ನೋಡು, ಮೊದಲು ಮನೆಗೆ ಹೋಗು ನೀನು. ನಿನ್ನ ಅತ್ತೆನ ಗಮನಿಸು, ಅವಾಗ ಗೊತ್ತಾಗತ್ತೆ ಏನಾಗ್ತಿದೆ ಮನೇಲಿ ಅಂತ. ಶಾಂತಿ ಅನುಮಾನ ನಿಜ ಆಗತ್ತೆ. ಸಾವಿತ್ರಿನೇ ಏನೋ ಮಾಡ್ತಾ ಇರೋದು ಅನ್ನೋದು ಅರ್ಥ ಆಗತ್ತೆ. ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕಳಿಸ್ತಾಳೆ. ಆದ್ರೆ ಇವಾಗ ಅಂಕಿತಾ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಳೆ. ಅವಾಗಿನ ಹಾಗೆ ಪಾಪಚ್ಚಿ ಆಗಿರಲ್ಲ. ಅರೆ ಇದೇನಮ್ಮ ಅಂಕಿತಾ, ನೀನು ಅವನ ಕೆಲಸ ಎಲ್ಲ ಮಾಡೋದು ಇಷ್ಟ ಇಲ್ಲ ಅಂತ ಅವನೇ ಹೇಳಿದಾನೆ. ಆದರೂ ನೀನು ಮತ್ತೆ ಅಡುಗೆ ಮಾಡ್ತಿದ್ಯಲ್ಲ, ಅವನು ನೋಡಿದ್ರೆ ಮತ್ತೆ ರಗಳೆ ಮಾಡ್ತಾನೆ. ಅಯ್ಯೋ ಅತ್ತೆ, ಅವರೇನೋ ಸಿಟ್ಟು ಮಾಡ್ತಾರೆ ಅಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಗಂಡ ಹೆಂಡತಿ ಅಂದ್ರೇ ಹಾಗೆ. ನೀವೇ ಹೇಳ್ತಿರ್ತೀರಲ್ಲ ಯಾವಾಗಲೂ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಮಾತ್ರ ಅಂತ. ಅದು ಅತ್ತೆ, ಇವತ್ತು ಮಾತ್ರ ಅಡುಗೆ ತುಂಬ ಚೆನ್ನಾಗೇ ಮಾಡಿದ್ದೀನಿ. ನಾನು ಅವಾಗಲೇ ಟೇಸ್ಟ್ ನೋಡಿದೆ. ನೀವು ಬೇಕಾದರೆ ಟೇಸ್ಟ್ ನೋಡಿ, ಸಕ್ಕತ್ತಾಗಿದೆ ಅತ್ತೆ. ಇವತ್ತು ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗತ್ತೆ. ಛೇ, ಅರೆ ಇವಳೇನು ಇಷ್ಟೊಂದು ಮಾತಾಡ್ತಿದ್ದಾಳೆ? ಇಷ್ಟು ದಿನ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾ ಇದ್ಲು, ಆದರೆ ಇವಾಗ ನನಗೆ ಬುದ್ಧಿ ಹೇಳೋ ಹಾಗೆ ಮಾಡ್ತಿದ್ದಾಳಲ್ಲ. ಯಾಕತ್ತೆ, ಏನು ಯೋಚನೆ ಮಾಡ್ತಾ ಇದ್ರಾ? ಏನು ಮಾತಾಡ್ತಾ ಇಲ್ಲ? ಹಾಂ, ಏನಿಲ್ಲಮ್ಮ. ಏನೋ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ನಮಗೆ. ಹಾಂ ಅತ್ತೆ, ನಾವಿಬ್ರು ನಿಮ್ಮ ಕಣ್ಣೆದ್ರಿಗೆ ಚೆನ್ನಾಗೇ ಇರ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಸರಿ ಅತ್ತೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಛೇ, ಹಾಳಾದವಳು ನನಗೆ ಬುದ್ಧಿ ಹೇಳ್ತಾಳೆ. ಯಾವುದಕ್ಕೂ ನಾನು ಹುಷಾರಾಗಿರಬೇಕು. ಏನಾದರೂ ಎಡವಟ್ಟಾದರೆ ಆಮೇಲೆ ನನಗೆ ಕಷ್ಟ. ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ. ಸಾವಿತ್ರಿಗೆ ತನ್ನ ಸೊಸೆಲಾಗಿರೋ ಬದಲಾವಣೆ ತುಂಬ ಅಂದರೆ ತುಂಬ ಚೆನ್ನಾಗೇ ಗೊತ್ತಾಗತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಕಿರಣ್ ಬರ್ತ್ಡೇ ಇರುತ್ತೆ. ಹಾಗಾಗಿ ಅಂಕಿತಾ ಗಂಡನಿಗೋಸ್ಕರ ತಾನೇ ಕೇಕ್ ರೆಡಿ ಮಾಡಿರ್ತಾಳೆ. ಆದರೆ ಸಾವಿತ್ರಿ ಆ ಕೇಕ್ನೆಲ್ಲ ಹಾಳು ಮಾಡಿರ್ತಾಳೆ. ಅಂಕಿತಾ, ಏನೋ ಇವಾಗ ಎಲ್ಲ ಸರಿಯಾಗಿ ಮಾಡ್ತಾ ಇದೀಯಾ, ಕಲಿತಾ ಇದೀಯಾ ಅಂತ ಸಮಾಧಾನವಾಗಿದ್ದೆ. ಆದರೆ ನೀನು ನನ್ನ ಬರ್ತ್ಡೇ ದಿನನೂ ಈ ಥರ ಕೇಕ್ ಮಾಡಿ ಅವಮಾನ ಮಾಡ್ತಿದ್ಯಾ? ಛೇ, ನೀನು ಮಾತ್ರ ಯಾವತ್ತೂ ಬದಲಾಗಲ್ಲ. ಮಾಡೋಕೆ ಬಂದಿಲ್ಲ ಅಂದರೆ ಸುಮ್ಮನೆ ಇರಬೇಕಿತ್ತು. ನಾನೇನು ನಿನಗೆ ಕೇಕ್ ಮಾಡಿಕೊಡು ಅಂತ ಹೇಳಿದ್ನಾ? ಇಲ್ಲ ತಾನೇ? ಅಕಸ್ಮಾತ್ ಮಾಡಲೇಬೇಕು ಅಂತ ಇದ್ರೆ ಅಮ್ಮಂಗೆ ಹೇಳಬೇಕಿತ್ತು, ಅಮ್ಮನಾದರೂ ಮಾಡಿಕೊಡ್ತಿದ್ಲು. ನೋಡಿ, ನಾನು ಕೇಕ್ ಚೆನ್ನಾಗೇ ಮಾಡಿದೆ, ಆದರೆ ನಿಮ್ಮ ತಾಯಿನೇ ಎಲ್ಲ ಹಾಳು ಮಾಡಿಟ್ಟಿರೋದು. ಅಂಕಿತಾ, ಏನು ಮಾತಾಡ್ತಾ ಇದೀಯಾ? ಮಾಡೋದೆಲ್ಲ ಮಾಡಿ ಇವಾಗ ನನ್ನ ತಾಯಿ ಮೇಲೆ ಹಾಕ್ತಾ ಇದೀಯಾ? ಹೌದು, ಇದೇನಮ್ಮ ಇದು? ನನ್ನ ಮೇಲೆ ಹೇಳ್ತಿದ್ಯಲ್ಲ. ಅಲ್ಲ, ಕೇಕ್ ಮಾಡಿದ್ ನೀನು ತಾನೇ? ನನಗೂ ಗೊತ್ತಿತ್ತು ನೀವು ನನ್ನ ಮಾತು ನಂಬಲ್ಲ, ನಿಮ್ಮ ತಾಯಿ ಮಾತೇ ನಂಬೋದು ಅಂತ. ಅದಕ್ಕೆ ಪ್ರೂಫ್ಗೆ ವಿಡಿಯೋ ಮಾಡಿಟ್ಟಿದ್ದೀನಿ. ನೀವೇ ನೋಡಿ ನಿಮ್ಮ ತಾಯಿ ನಾನು ಮಾಡಿರೋ ಕೇಕ್ನ ಹೇಗೆ ಹಾಳು ಮಾಡ್ತಿದ್ದಾರೆ ಅಂತ. ಅಯ್ಯಯ್ಯೋ, ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡು ಈ ಕೆಲಸ ಮಾಡಿದೆ. ಇದೇನು ಇವಳು ವಿಡಿಯೋ ಬೇರೆ ಮಾಡ್ಕೊಂಡಿದ್ದೀನಿ ಅಂತಿದ್ದಾಳೆ. ಇದು ಒಂದೇ ಅಲ್ಲ, ನಿಮ್ಮ ತಾಯಿ ಮಾಡಿರೋ ಪ್ಲ್ಯಾನ್ಸು ಇನ್ನೂ ಎಷ್ಟೋ ಇದ್ದಾವೆ. ನನ್ನ ನಿಮ್ಮ ಮಧ್ಯೆ ಜಗಳ ತಂದಿಡೋಕೆ ತುಂಬ ಪ್ಲಾನೇ ಮಾಡಿದ್ದಾರೆ. ಏನು ಹೇಳ್ತಾ ಇದೀಯಾ ಅಂಕಿತಾ ನೀನು? ಹೌದು ಅಳಿ ಅಂದರೆ, ನನ್ನ ಮಗಳು ಹೇಳ್ತಿರೋದು ನಿಜ. ಬೇಕಾದರೆ ಈ ಪುರೋಹಿತರ ಬಾಯಿಂದನೇ ಕೇಳಿ, ಇವ್ರ ಬಾಯಿಂದನೇ ನಿಮಗೆ ನಿಜ ಗೊತ್ತಾಗ್ಲಿ ಅಂತ ನಾನೇ ಕರ್ಕೊಂಡು ಬಂದಿರೋದು. ಏನು ಹೇಳ್ತಾ ಇದ್ರೆ ಅತ್ತೆ ನೀವು? ಇವರೇನು ನಿಜ ಹೇಳ್ತಾರೆ? ಹೌದಪ್ಪ, ಇವರೆಲ್ಲ ಹೇಳ್ತಿರೋದು ನಿಜ. ಅವತ್ತು ನಿಮ್ಮ ತಾಯಿ ನನ್ನ ಮನೆಗೆ ಕರೆದು ಜಾತಕ ತೋರಿಸಿದ್ರಲ್ವಾ, ಮನೆಗೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿ ನಿಮ್ಮಿಬ್ರು ಜಾತಕದಲ್ಲೂ ದೋಷ ಇದೆ ಅಂತ ಸುಳ್ಳು ಹೇಳಿ, ಹಾಗೆ ಹೇಳಿದ್ರೆ 20,000 ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಈ ವಿಷಯನ ಯಾರಿಗೂ ಗೊತ್ತಾಗಬಾರ್ದು ಅಂತಲೂ ಹೇಳಿದರು. ಇದೇನೇ ಸಾವಿತ್ರಿ, ನಿನ್ನ ಮಗ ಸೊಸೆ ಸಂಬಂಧನ ನೀನೇ ಹಾಳು ಮಾಡೋಕೆ ಇಷ್ಟೆಲ್ಲ ಸಂಚು ಮಾಡಿದ್ಯಾ? ಛೀ, ನೀನೆಂತ ತಾಯಿನೇ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯಾ? ಹೌದಮ್ಮ, ನೀನು ಮಾಡೋದ್ರಿಂದ ದಿನಾಲು ಹಗಲು ರಾತ್ರಿ ಅಂತಲೂ ನೋಡಿದೆ ನಾನು ಅಂಕಿತನಿಗೆ ಬೈತಾ ಇರ್ತಿದ್ದೆ. ಅಷ್ಟೆಲ್ಲ ಬೈದ್ರೂ ಏನೂ ಮಾಡೇ ಇಲ್ಲ ಅನ್ನೋ ಹಾಗೆ ನೀನು ಇರ್ತಿದ್ಯಲ್ಲಮ್ಮ. ಹೇಗಾದರೂ ಮನ್ಸು ಬಂತು? ಅದು ಹೆಂಗಮ್ಮ ನಿನ್ನ ಮಗ ಸೊಸೆ ಜೀವನನೇ ಹಾಳು ಮಾಡಬೇಕು ಅಂದ್ಕೊಂಡೆ ನೀನು? ಹೌದು ಅತ್ತೆ, ನಾನು ನಿಮ್ಮನ್ನ ನನ್ನ ಸ್ವಂತ ತಾಯಿ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ನನ್ನ ಯಾವತ್ತೂ ಮಗಳ ಥರ ನೋಡೇ ಇಲ್ಲ. ಯಾಕತ್ತೆ ಹೀಗೆ ಮಾಡಿದ್ರಿ? ಅಂಥದ್ದು ನಾನೇನು ಮಾಡಿದ್ದೆ ನಿಮಗೆ? ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ರಿ? ಬಾಯ್ ಬಿಟ್ಟು ಹೇಳಿ ಬಿಗ್ರೆ. ಎಲ್ಲರೂ ನನ್ನ ಕ್ಷಮಿಸ್ಬೇಡಿ. ನನ್ನ ಮಗನ ಮದುವೆ ಆಗಿ ಹೆಂಡತಿ ಬಂದಮೇಲೆ ಎಲ್ಲಿ ನನ್ನಿಂದ ನನ್ನ ಮಗ ದೂರ ಆಗ್ತಾನೋ ಅಂತ ಅದು ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದೆ. ಇವಾಗ ನಾನೇನು ತಪ್ಪು ಮಾಡಿದೆ ಅಂತ ಅರ್ಥ ಆಗ್ತಿದೆ. ನೋಡಿ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ.
ನನ್ನ ದ್ವೇಷಿಸಬೇಡಿ ಪ್ಲೀಸ್. ಅಯ್ಯೋ ಅತ್ತೆ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀರಾ? ಮದುವೆ ಆಗಿದೆ ಅಂತ ನಿಮ್ಮ ಮಗನ ನಾನೆಲ್ಲೂ ಕರ್ಕೊಂಡು ಹೋಗಲ್ಲ. ನೋಡಿ ಅತ್ತೆ, ನಿಮ್ಮ ಮಗ ನಿಮ್ಮ ಜೊತೆನೇ ಇರ್ತಾರೆ, ಅದ್ರ ಜೊತೆಗೆ ನಾನು ಇರ್ತೀನಿ. ನೀವು ಹೀಗೆಲ್ಲ ಯೋಚನೆ ಮಾಡಬೇಡಿ ಅತ್ತೆ. ಹೌದು ಕಣೆ ಸಾವಿತ್ರಿ, ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯ? ನಿನ್ನ ಮಗ ನಿನ್ನ ಜೊತೆನೇ ಇರ್ತಾನೆ. ಮಗನ ಜೊತೆ ಸೊಸೆನೂ ನಿನ್ನೋಳು ಅನ್ಕೋಬೇಕು. ಅದನ್ನ ಬಿಟ್ಟು ನಿನ್ನ ಮಗ ಮಾತ್ರ ಬೇಕು ಅಂತ ಹೇಳಿ ಮಗ ಸೊಸೆನ ದೂರ ಮಾಡೋದು ಎಷ್ಟು ಸರಿನೇ? ಹೋಗ್ಲಿ ಬಿಡಿ ಮಾವ, ಏನೋ ಮನೆಗೆ ಬಂದಿರೋ ಸೊಸೆ ಮಗನ ಕಿತ್ಕೋತಾಳೆ ಅಂತ ಅನ್ಸುತ್ತೆ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ. ನೀವು ಇನ್ಮೇಲಿಂದ ಹೀಗೆಲ್ಲ ಚಿಂತೆ ಮಾಡದೆ ನನ್ನ ಜೊತೆನೂ ಆರಾಮಾಗಿ ನೆಮ್ಮದಿಯಾಗಿರಿ. ನನ್ನ ಕ್ಷಮಿಸ್ಬಿಡಮ್ಮ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ ಆಯ್ತಾ? ಕೊನೆಗೂ ಸಾವಿತ್ರಿಗೆ ತಾನು ತಪ್ಪು ಮಾಡ್ತಾ ಇರೋದು ಅರ್ಥ ಆಗುತ್ತೆ. ಇದಾದ್ಮೇಲೆ ಮಗ ಸೊಸೆ ಜೊತೆ ಸಂಸಾರದಲ್ಲಿ ಸುಖವಾಗಿರ್ತಾಳೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.